ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಗುರೂಜಿಯವರು ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿನಗಳ ಕಾಲ ಆನ್ಲೈನ್ ಕ್ಲಾಸನ್ನು ನಮಗೆ ಮಾಡಿಕೊಟ್ರು. ಇದರಿಂದ ನಮಗೆ ತುಂಬ ವಿಚಾರಗಳನ್ನು ತಿಳ್ಕೊಂಡ್ವಿ. ಏನಪ್ಪ ಅಂದರೆ, ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಲು ನಾವು ಯಾವುದರ ಮುಖಾಂತರ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು, ಅಂದರೆ ಪ್ರಾರಂಭ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇದರಿಂದ ಆ ಕಾರ್ಯ ಸುಗಮವಾಗಲು ಅನುಕೂಲ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಲಕ್ಷ್ಮೀ ತತ್ವ ಜಾಗೃತಿಯನ್ನು ತಿಳಿಸ್ಕೊಟ್ರು. ಏನಪ್ಪ ಅಂತಂದರೆ, ಸಾಲ ಮಾಡಬಾರದು, ಸಾಲ ಕೊಡಬಾರದು, ಬಡ್ಡಿ ದುಡ್ಡನ್ನು ತಿನ್ನಬಾರದು. ಈ 3 ಸೂತ್ರಗಳನ್ನು ಯಾರು ಅನುಸರಿಸ್ತಾರೋ ಅವರಿಗೆ ಲಕ್ಷ್ಮೀ ತತ್ವ ಜಾಗೃತಿ ಆಗುತ್ತೆ ಅಂತಕ್ಕಂತಹ ಅದ್ಭುತ ವಿಚಾರವನ್ನು ತಿಳಿಸ್ಕೊಟ್ಟು, ಇದರ ಜೊತೆಗೆ ಕುಬೇರ ಮುದ್ರೆಯನ್ನು ಹೇಗೆ ಮಾಡೋದು, ಹಾಗೆ ಲಕ್ಕಿ ನಂಬರನ್ನು ತಿಳಿಸ್ಕೊಟ್ರು. ಅಂದರೆ ಒಬ್ಬ ವ್ಯಕ್ತಿಯ ಲಕ್ಕಿ ನಂಬರ್ಗೆ ಅನುಗುಣವಾಗಿ ಯಾವ ದೇವರನ್ನು ಸ್ತುತಿಸಬೇಕು, ಪಠಿಸಬೇಕು ಮತ್ತು ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂತಹ ಅವರೆಕಾಳಿನ ನೈವೇದ್ಯವನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಅದ್ಭುತ ವಿಚಾರವನ್ನು ತಿಳಿಸ್ಕೊಟ್ರು. ಜೊತೆಗೆ ಆ ಒಂದು ವ್ಯಕ್ತಿಗಳು ಯಾವ ರೀತಿಯಾಗಿ ಅಲಂಕಾರ ಪ್ರಿಯರಾಗಬೇಕು, ಅಂದರೆ ಹೆಣ್ಣು ಮಕ್ಕಳು ಲಕ್ಷ್ಮಿಯಾಗಿ, ಗಂಡು ಮಕ್ಕಳು ನಾರಾಯಣನ ಹಾಗೆ ಅಲಂಕೃತರಾಗಿ ಸುಗಂಧ ದ್ರವ್ಯಗಳನ್ನು ಯಾವ ರೀತಿಯಾಗಿ ಸಿಂಪಡಿಸ್ಕೊಳ್ಬೇಕು, ಯಾವ ಸುಗಂಧ ದ್ರವ್ಯಗಳನ್ನು, ಅಂದರೆ ಮಲ್ಲಿಗೆ ಎಣ್ಣೆ ಆಗಿರ್ಬೋದು, ಸುಗಂಧ ರಾಜದ ಎಣ್ಣೆಯನ್ನಾಗಿರ್ಬೋದು, ಯಾವ ರೀತಿ ಸಂಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದರ ಅದ್ಭುತ ವಿಚಾರವನ್ನು ತಿಳಿಸ್ಕೊಟ್ಟು, ಮತ್ತು ನಮ್ಮಲ್ಲಿ ಯಾವಾಗಲೂ ಕೂಡ ದುಡ್ಡು ಇರಬೇಕಾದ್ರೆ ಆ ನೋಟುಗಳ ಮಹತ್ವವನ್ನು ತಿಳಿಸ್ಕೊಟ್ರು. ಯಾವುದಪ್ಪ ಅಂದರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, ಹಾಗೆ 200 ರೂಪಾಯಿ, 500 ರೂಪಾಯಿಗಳ ತಲಾ 6 ನೋಟುಗಳನ್ನು ಗಲ್ಲಪಟ್ಟಿಯಲ್ಲಿ ಶೇಖರಿಸಿ ಇಟ್ಕೊಳ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ನಾವು ಖರ್ಚು ಮಾಡಬಾರ್ದು. ಆದರೆ ಸಂದಿಗ್ಧ ಪರಿಸ್ಥಿತಿ ಬಂದು ಖರ್ಚು ಮಾಡಬೇಕಾದಂಥ ವಿಚಾರ ಬಂದರೂ ಕೂಡ ಅದಕ್ಕೆ ಮತ್ತೆ ಆ ಹಣವನ್ನು ಶೇಖರಣೆ ಮಾಡುವುದರ ಬಗ್ಗೆ ತಿಳಿಸ್ಕೊಟ್ರು. ಮತ್ತು ಗಲ್ಲಪೆಟ್ಟಿಗೆಯನ್ನು ಅಥವಾ ಹಣದ ಬಾಕ್ಸನ್ನು ಯಾವುದು ಇರಬೇಕು ಅಂತಂದರೆ, ಆ ಒಂದು ಮರದ ಪೆಟ್ಟಿಗೆ ಅಥವಾ ಮರದ ಬಾಕ್ಸ್ ಇದ್ದರೆ ಒಂದು ಅತ್ಯುತ್ತಮ ಅಂತ ತಿಳಿಸ್ಕೊಟ್ರು. ಜೊತೆಗೆ ದುಡ್ಡು ಖರ್ಚಾಗದ ಹಾಗೆ ನಾವು ನೋಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ನಮ್ಮ ಸ್ವಭಾವತಃ ಗುಣವನ್ನು ಬದಲಾವಣೆ ಮಾಡಿಕೊಳ್ಬೇಕು. ಜೊತೆಗೆ ಆ ನಾಡಿ ಶೋಧನಾ ಪ್ರಾಣಾಯಾಮವನ್ನು ತಿಳಿಸ್ಕೊಟ್ರು. ಮಿರರ್ ಗೇಜಿಂಗ್ ಅಂತಕ್ಕಂತಹ ಒಂದು ದೃಷ್ಟಿ ದೋಷವನ್ನು ಯಾವ ರೀತಿ ಕಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ರು. ದುಡ್ಡಿನ ಸೂತ್ರದ ಬಗ್ಗೆ ತುಂಬ ಅದ್ಭುತವಾದಂತಹ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರು. ಇದರ ಜೊತೆಗೆ ನಮಗೆ ಕೊನೆಯದಾಗಿ ಏನಪ್ಪ ಅಂತಂದರೆ, ಆ ಒಂದು ಕುಂಕುಮಾರ್ಚನೆಯನ್ನು ತಿಳಿಸ್ಕೊಟ್ರು. ಯಾವ ರೀತಿ ಕುಂಕುಮಾರ್ಚನೆಯನ್ನು ಮಾಡಬೇಕು, ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮಕ್ಕೆ ಯಾವ ವಸ್ತುಗಳನ್ನು ಸೇರ್ಪಡೆ ಮಾಡಿದ್ರೆ ಇನ್ನೂ ಕೂಡ ಅಗಾಧವಾದಂತಹ ಶಕ್ತಿ ಅದಕ್ಕೆ ಸೇರಿಕೊಳ್ಳುತ್ತೆ ಅಂತಕ್ಕಂತಹ ಒಂದು ಮಹತ್ವಯುತವಾದಂತಹ ವಿಚಾರಗಳನ್ನು ತಿಳಿಸ್ಕೊಟ್ರು. ಇಷ್ಟೇ ಅಲ್ಲದೆ ನಮ್ಮ ಶ್ರೀ ಭಗವಾನ್ ವಿನಿಯೋಗಿ ಗುರೂಜಿಗಳು ತಮ್ಮ ತುಂಬು ಮನಸ್ಸಿನಿಂದ, ಪ್ರೀತಿಯಿಂದ ಎಲ್ಲರಿಗೂ ಕೂಡ ಅವರವರ ಪ್ರಶ್ನೆಗಳಿಗೆ, ಅವರವರ ಒಂದು ಸಂದೇಹಕ್ಕೆ ತಕ್ಕದಾಗಿರ್ತಕ್ಕಂತಹ ಉತ್ತರಗಳನ್ನು ಸಾವಧಾನವಾಗಿ, ಸಮಾಧಾನವಾಗಿ, ತುಂಬ ಖುಷಿಯಾಗಿ ಆ ಒಂದು ವಿಚಾರಗಳನ್ನು ತಿಳಿಸ್ಕೊಟ್ಟು, ಹಾಗಾಗಿ ಬೇರೆಯವರು ಕೇಳಿದಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಾಗ ಇನ್ನೂ ಇತರವಾದಂತಹ ಹಲವಾರು ವ್ಯಕ್ತಿಗಳಿಗೆ ಅವರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಆನ್ಲೈನ್ ಕ್ಲಾಸ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅದ್ಭುತವಾಗಿತ್ತು. ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ, ಜೊತೆಗೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕಾದ್ರೆ ಎಂತಹ ತಪ್ಪನ್ನು ಮಾಡ್ತಾನೆ, ಆ ತಪ್ಪನ್ನು ತಿದ್ಕೊಂಡು ನಾವು ಯಾವ ರೀತಿ ಶ್ರೀಮಂತರಾಗಬೇಕು, ದುಡ್ಡು ಇಲ್ಲದೇ ಇದ್ದರೂ ನಾವು ಶ್ರೀಮಂತರು ಅಂತಕ್ಕಂತಹ ಒಂದು ಅದ್ಭುತ ತತ್ವದ ಬಗ್ಗೆ ತಿಳಿಸ್ಕೊಟ್ಟು, ಹಾಗಾಗಿ ಗುರೂಜಿಯವರೇ, ನನ್ನ ಕಡೆಯಿಂದ ನಿಮಗೆ ಅನಂತ ಕೋಟಿ ನಮಸ್ಕಾರಗಳು, ಧನ್ಯವಾದಗಳು ಗುರುಗಳೇ. ಇದರಿಂದ ನಮಗೆ ತುಂಬ ಅನುಕೂಲ ಆಯಿತು. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕೋಟಿ ನಮಸ್ಕಾರಗಳು ಗುರೂಜಿ. ಧನ್ಯವಾದಗಳು.